ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಭೂಮಿ ಒಂದು ವಿಶಾಲವಾದ ಸ್ಥಳ. ಎತ್ತ ನೋಡಿದರತ್ತ ರುದ್ರ ರಮಣೀಯ ಸ್ಥಳಗಳೇ ಕಾಣಸಿಗುತ್ತವೆ. ಅಂತಹ ಸ್ಥಳಗಳಲ್ಲಿ ಕೆಲವೊಂದನ್ನ ಇಂದಿಗೂ ನಂಬೋದಕ್ಕೂ ಅಸಾಧ್ಯ. ನಮ್ಮ ಭೂಮಂಡಲದ ಮುಂದುವರೆದ ತಂತ್ರಜ್ಞಾನದಿಂದಲೂ ಕೂಡ ಈ ರಹಸ್ಯವನ್ನ ಭೇದಿಸೋಕೆ ಸಾಧ್ಯವೇ ಆಗಲಿಲ್ಲ. ಆದರೂ ಅಂತಹ ಸ್ಥಳಗಳು ಇಂದಿಗೂ ನಾನಾ ಗೊಂದಲಗಳನ್ನ ಹುಟ್ಟು ಹಾಕ್ತವೆ. ಆ ಸ್ಥಳಗಳ ಬಗ್ಗೆ ತಿಳಿದ್ರಂತೂ ಒಂದು ಕ್ಷಣ ಹುಬ್ಬೇರಿಸದೆ ಇರಲಾಗದು. ಅಂಥದ್ದೇನಿದೆ ಈ ಸ್ಥಳಗಳಲ್ಲಿ ಅಂದ್ರೆ, ಆ ಸ್ಥಳಕ್ಕೆ ಹೋಗ್ಬೇಕಂತ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ರೆ ಬಹುಶಃ ಅದುವೇ ನಿಮ್ಮ ಅಂತಿಮ ಪ್ರಯಾಣವಾಗಬಹುದು. ಇಂದಿಗೂ ಆ ಸ್ಥಳಗಳಿಗೆ ಹೋದವ್ರ್ಯಾರು ಹಿಂದಿರುಗಿ ಬಂದಿಲ್ಲ ಅನ್ನೋದೇ ವಿಶೇಷ. ಅಷ್ಟಕ್ಕೂ ಜಗತ್ತಿನ ಆ 10 ಸ್ಥಳಗಳಾದ್ರೂ ಯಾವುದು, ಅದರ ವಿಶೇಷತೆಯಾದ್ರೂ ಏನು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಕ್ ಐಲ್ಯಾಂಡ್, ಬ್ರಿಜಲ್. ಈ ಸ್ಥಳವನ್ನ ಹಾವುಗಳು ಆಳುವ ದ್ವೀಪ ಅಂತ ಕರೀತಾರೆ. ಇದನ್ನ ಇಲ್ಹಾಡ ಕ್ವಿಮಾಡ ಎಂದು ಕರೀತಾರೆ. ಇದಿರೋದು ಬ್ರಿಜಲ್ನಲ್ಲಿ. ಈ ದ್ವೀಪದಲ್ಲಿ ಹಾವುಗಳು ಹೆಜ್ಜೆ ಹೆಜ್ಜೆಗೂ ಸಿಗ್ತವೆ. ಯಾಕಾಗಿ ಇಷ್ಟೊಂದು ಹಾವುಗಳು ಹರಿದಾಡ್ತಿವೆ ಎಂಬ ಸಂಗತಿ ಯಾರಿಗೂ ತಿಳಿದಿಲ್ಲ. ಅದಕ್ಕಾಗಿಯೇ ಈ ದ್ವೀಪವನ್ನ ಹಾವುಗಳ ದ್ವೀಪ ಅಂತ ಕರೀತಾರೆ. ಈ ತಾಣದಲ್ಲಿಯೇ ವಿಶ್ವದ ಅತಿ ವಿಷಪೂರಿತ ಗೋಲ್ಡನ್ ಲ್ಯಾನ್ಸ್ ಹೆಡ್ ವೈಪರ್ ಹಾವು ಸೇರಿದಂತೆ ವಿಶ್ವದ ಸಾವಿರಾರು ವಿಷಕಾರಿ ಹಾವುಗಳು ಕಾಣಸಿಗುತ್ತವೆ. ಬ್ರಿಜಲ್ನ ನೌಕಾಪಡೆಯು ಈ ದ್ವೀಪಕ್ಕೆ ಭೇಟಿ ನೀಡೋದಕ್ಕೆ ನಿಷೇಧಿಸಿದೆ. ಈ ದ್ವೀಪ ಸಾವೋ ಪೋಲೋದಿಂದ ಕೇವಲ 20 ಮೈಲಿ ದೂರದಲ್ಲಿದೆ. ಭಯಾನಕ ಗೊಂಬೆಗಳ ದ್ವೀಪ, ಮೆಕ್ಸಿಕೋ. ಈ ನಿಗೂಢ ಸ್ಥಳ ದಕ್ಷಿಣ ಮೆಕ್ಸಿಕೋದ ಸೊಚಿಮಿಕೋ ಕಾಲುವೆಯ ನಡುವೆ ಇರುವ ಲಾ ಇಸ್ಲಾಡೆ ಲಾ ಮುನೆಕಾಸ್ನಲ್ಲಿದೆ. ಇಲ್ಲಿ ಮರಗಳಲ್ಲಿ ನೇತಾಡುವ ಹಲವಾರು ಭಯಾನಕ ಗೊಂಬೆಗಳು ಕಾಣಸಿಗುತ್ತವೆ. ಇಲ್ಲಿ ನೇತಾಡ್ತಾ ಇರುವ ಡಜನ್ ಗಟ್ಟಲೆ ಗೊಂಬೆಗಳು ಒಂದಕ್ಕೊಂದು ಮಾತನಾಡ್ತಾವಂತೆ. ಕಣ್ಣುಗಳನ್ನ ಅತ್ತಿತ್ತ ಹೊರಲಾಡಿಸ್ತವೆ. ಸನ್ನೆಗಳ ಮೂಲಕ ಪರಸ್ಪರ ಸಂವಹನ ನಡೆಸ್ತವೆ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸ್ತಾರೆ. ಅಲ್ಲದೆ ಈ ಸ್ಥಳವನ್ನ ಅತ್ಯಂತ ಅಪಾಯಕಾರಿ ಎಂದು ಪರಿಗಣಿಸ್ತಾರೆ. ಈ ಸ್ಥಳಕ್ಕೆ ಒಬ್ಬೊಬ್ಬರೇ ಭೇಟಿ ನೀಡೋದು ನಿಷೇಧ. ಸೂಟ್ ಫಾರೆಸ್ಟ್ ಅಕಿಗಾಹರ, ಜಪಾನ್ನ ಈ ಸ್ಥಳ ಆತ್ಮಹತ್ಯೆಗೆ ಹೇಳಿ ಮಾಡಿಸಿದ ಸ್ಥಳವಂತೆ. ಅಲ್ಲದೆ ಜಗತ್ತಿನ ಅತ್ಯಂತ ಕುಖ್ಯಾತ ಸ್ಥಳ ಎಂದು ಪ್ರಸಿದ್ಧಿ ಪಡೆದಿದೆ. ಅದಕ್ಕೆ ನಿದರ್ಶನವೆಂದರೆ 2002ರಲ್ಲಿ 78 ಜನರು ತಮ್ಮ ಪ್ರಾಣವನ್ನೇ ಕಳೆದುಕೊಂಡರು. ಪುರಾತನ ದಂತಕಥೆ ಪ್ರಕಾರ ಪ್ರಾಚೀನ ಜಪಾನ್ನಲ್ಲಿ ಕೆಲವು ಅಸಹಾಯಕ ನಿಶಕ್ತ ಜನರನ್ನ ಅಯೋಕಿಗಹಾರ ಅರಣ್ಯದಲ್ಲಿ ಬಿಟ್ಟು ಬರ್ತಿದ್ರು. ಅಲ್ಲಿಯೇ ಅವರೆಲ್ಲರೂ ಹಸಿವಿನಿಂದ ನರಳಿ ಪ್ರಾಣಾರ್ಪಣೆ ಮಾಡಿದ್ರು. ಅವರೇ ಪ್ರೇತಗಳಾಗಿ ಇಂದಿಗೂ ಈ ಕಾಡಿನಲ್ಲಿ ಇದ್ದಾರೆ. ಗೊಂಬೆಗಳಲ್ಲಿ ಸೇರಿಕೊಂಡಿದ್ದಾರೆ ಎಂದು ಜನ ನಂಬ್ತಾರೆ. ಅಲ್ಲದೆ ಆತ್ಮಹತ್ಯೆ ಮಾಡಿಕೊಂಡವರ ಆತ್ಮಗಳು ಇಲ್ಲಿ ವಾಸಿಸುತ್ತಿವೆ ಎಂದು ಹೇಳ್ತಾರೆ. ಬ್ಯಾನ್ ಸ್ಪ್ರಿಂಗ್ಸ್ ಹೋಟೆಲ್, ಕ್ಯಾನಡಾದ ಬ್ಯಾನ್ ಸ್ಪ್ರಿಂಗ್ಸ್ ಹೋಟೆಲ್ ಬಗ್ಗೆ ಬಹುತೇಕರಿಗೆ ತಿಳಿದಿರಬಹುದು. ಈ ಹೋಟೆಲ್ ನಿಗೂಢ ರಹಸ್ಯಗಳನ್ನ ಹೊತ್ತು ನಿಂತಿದೆ. ಅಲ್ಲದೆ ಈ ಸ್ಥಳದಲ್ಲಿ ನಾನಾ ವಿಲಕ್ಷಣ ಘಟನೆಗಳು ನಡೆಯುತ್ತಲೇ ಇರುತ್ತವೆ. ಸ್ಥಳೀಯರ ಪ್ರಕಾರ 873ನೇ ಕೋಣೆಯಲ್ಲಿ ಒಂದು ಕುಟುಂಬವನ್ನ ಅತಿ ಕ್ರೂರವಾಗಿ ಹತ್ಯೆ ಮಾಡಲಾಗಿತ್ತು. ಅವರ ಆತ್ಮಗಳೇ ಈ ಹೋಟೆಲ್ನಲ್ಲಿ ಸುತ್ತಾಡ್ತಾ ಇವೆ. ಹಲವರಿಗೆ ಅವರ ಆತ್ಮ ಇಂದಿಗೂ ಅಲ್ದಾಡ್ತಾ ಇರೋದನ್ನ ಹಲವಾರು ಮಂದಿ ಕಣ್ಣಾರೆ ನೋಡಿದ್ದಾರೆ. ನೋಡಿದ ಕ್ಷಣವೇ ಮಾಯವಾಗ್ತಾರೆ ಅಂತ ಸ್ಥಳೀಯರು ಹೇಳ್ತಾರೆ. ದನ್ಕಿಲ್ ಮರುಭೂಮಿ, ಇಥೋಪಿಯಾದ ದನ್ಕಿಲ್ ಮರುಭೂಮಿಯ ಶಾಖ ಅದೆಷ್ಟಿದೆ ಅಂದ್ರೆ ಅದುವೇ ಭೂಮಿಯ ಮೇಲಿನ ನರಕದಂತೆ ಭಾಸವಾಗುತ್ತದೆ. ಇಲ್ಲಿನ ಹವಾಮಾನ ಪ್ರತಿ ತಿಂಗಳಿಗೊಮ್ಮೆ ಬದಲಾಗ್ತಲೇ ಇರುತ್ತೆ. ಒಮ್ಮೊಮ್ಮೆ ತಂಪಾಗಿದ್ರೆ ಮತ್ತೊಮ್ಮೆ ವಿಪರೀತ ಶಾಖ ಹೊಂದಿರುತ್ತೆ. ಆದರೆ ವರ್ಷವಿಡೀ ಈ ಪ್ರದೇಶದಲ್ಲಿ ಕನಿಷ್ಠವೆಂದ್ರೂ ಸುಮಾರು 48 ಡಿಗ್ರಿ ಸೆಲ್ಸಿಯಸ್ನಲ್ಲೇ ಇದ್ದೇ ಇರುತ್ತೆ.
ಆದರೆ ಒಂದೊಂದು ಬಾರಿ ಸುಮಾರು 145 ಡಿಗ್ರಿ ಸೆಲ್ಸಿಯಸ್ಗೂ ಅಧಿಕವಾಗಿರುತ್ತೆ. ಈ ತಾಪಮಾನದಿಂದಾಗಿ ಈ ಸ್ಥಳವನ್ನ ಭೂಮಿಯ ಮೇಲಿನ ಅತ್ಯಂತ ಕ್ರೂರ ಸ್ಥಳ ಎಂದು ಕುಖ್ಯಾತಿಯನ್ನ ಪಡೆದಿದೆ. ಇಲ್ಲಿನ ಸರೋವರದಲ್ಲಿನ ನೀರು ದಿನನಿತ್ಯವೂ ಕುದಿಯುತ್ತಿರುತ್ತೆ. ಈ ಮರುಭೂಮಿ ಸುಮಾರು 62,000 ಮೈಲಿಗಳಿಗೂ ಅಧಿಕವಾಗಿ ವ್ಯಾಪಿಸಿದ್ದು, ಇಲ್ಲಿ ವಾಸಿಸೋದು ಮೃತ್ಯು ಜೊತೆ ಸರಸವಾಡಿದಂತೆ ಎನ್ನುತ್ತಾರೆ ತಜ್ಞರು. ಬರ್ಮುಡಾ ಟ್ರಯಾಂಗಲ್, ಕೆನಡಾ. ಬರ್ಮುಡಾ ಟ್ರಯಾಂಗಲ್ ಬಗ್ಗೆ ಎಲ್ಲರೂ ಕೇಳಿಯೇ ಇರ್ತೀರ. ಇಲ್ಲಿನ ನಿಗೂಢತೆ ಹಾಗೂ ಭಯಾನಕತೆ ಬಗೆಹರಿದಿಲ್ಲ. ಆದರೂ ಜನಮಾನಸದಲ್ಲಿ ಮಾತ್ರ ನಾನಾ ಕಥಾನಕಗಳು ಹುಟ್ಟಿಕೊಂಡಿವೆ. ಅಲ್ಲದೆ 100 ವರ್ಷಗಳಿಂದಲೂ ಇಡೀ ಜಗತ್ತಿನಾದ್ಯಂತ ಈ ಸ್ಥಳವನ್ನೇ ಭೂಮಿಯ ಮೇಲಿನ ನರಕವೆಂದೇ ಬಣ್ಣಿಸಲಾಗಿದೆ. ನಾನಾ ಸಂಶೋಧನೆಗಳ ಹೊರತಾಗಿಯೂ ಯಾರೊಬ್ಬರಿಂದಲೂ ಇದರ ರಹಸ್ಯ ಭೇದಿಸಲಾಗಲಿಲ್ಲ. ಇಂದಿಗೂ 10 ವಿಮಾನಗಳು, ಹಡಗುಗಳು ಆ ಸ್ಥಳದಲ್ಲಿ ಸನಿಹಕ್ಕೆ ಹೋಗಿ ನಿಗೂಢವಾಗಿ ಕಣ್ಮರೆಯಾಗಿವೆ. ಈ ಸ್ಥಳವಿರೋದು ಯುನೈಟೆಡ್ ಸ್ಟೇಟ್ಸ್ನ ಪೂರ್ವ ಕರಾವಳಿಯಲ್ಲಿದೆ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ಟೋನ್ ಹೆಂಜ್, ಇಂಗ್ಲೆಂಡ್. ಇಂಗ್ಲೆಂಡ್ನಲ್ಲಿನ ಈ ಸ್ಥಳ ವಿಶ್ವದ ಅತ್ಯಂತ ನಿಗೂಢ ಸ್ಥಳಗಳಲ್ಲಿ ಒಂದು. ಸರಿಸುಮಾರು 5,000 ವರ್ಷಗಳಿಗೂ ಪುರಾತನವಾದ ಮಾನವ ನಿರ್ಮಿತವಾಗಿರುವ ಈ ರಚನೆಯನ್ನ ಸ್ಟೋನ್ ಹೆಂಜ್ ಅಂತ ಕರೀತಾರೆ. ಈ ಸ್ಥಳವನ್ನ ಮಾಂತ್ರಿಕ ಸ್ಥಳವೆಂದೇ ಕರೆಯಲಾಗುತ್ತೆ. ಈ ರಚನೆಯು ಬೃಹತ್ ಮೆಗಾಲಿಥಿಕ್ ಕಲ್ಲುಗಳ ವೃತ್ತಾಕಾರದ ಸಮೂಹಗಳಾಗಿವೆ. ಇದನ್ನ ನವಾಶಿಲಾಯುಗದ ಜನರು ಹೇಗೆ ಇಷ್ಟು ಬೃಹದಾಕಾರದ ಕಲ್ಲುಗಳನ್ನ ನಿರ್ಮಿಸಿದ್ರು, ಅವರ ಉದ್ದೇಶವಾದ್ರೂ ಏನಿತ್ತು ಅನ್ನೋದು ಯಾರಿಗೂ ತಿಳಿದಿಲ್ಲ. ಡೆಡ್ ಸಿ, ಜೋರ್ಡಾನ್. ಜೋರ್ಡಾನ್ನಲ್ಲಿ ಇದನ್ನು ಡೆಡ್ ಸಿ ಎಂದು ಕರೆಯಲಾಗುತ್ತದೆ. ಇಲ್ಲಿ ಯಾರಿಗೂ ಈಜಲು ಯೋಗ್ಯವೇ ಇಲ್ಲ. ಯಾರಾದರೂ ಒಂದು ವೇಳೆ ಈಜಲು ಪ್ರಯತ್ನಿಸಿದಾಗ ನೀರಿನ ಮಟ್ಟ ಇದ್ದಕ್ಕಿದ್ದಂತೆ ಮೇಲ್ಮೈಗೆ ಏರುತ್ತದೆ. ಈ ನೀರು ಇನ್ನುಳಿದ ಸಮುದ್ರದ ನೀರಿಗಿಂತ 9ರಷ್ಟು ಅಧಿಕವಾಗಿರುತ್ತೆ. ಮತ್ತೊಂದು ವಿಶೇಷವೆಂದರೆ ಈ ಸಮುದ್ರದಲ್ಲಿ ಯಾವುದೇ ಜಲಚರ ಜೀವಿಗಳು ಕಾಣಸಿಗೋದೇ ಇಲ್ಲ. ಆದರೆ ವಿಶ್ವದಲ್ಲೆಲ್ಲೂ ಕಾಣಸಿಗದ ವಿಷಪೂರಿತ ಕೆಲವು ಬ್ಯಾಕ್ಟೀರಿಯಾಗಳು ಇಲ್ಲಿ ಕಾಣಸಿಗುತ್ತವೆ. ಮ್ಯಾಗ್ನೆಟಿಕ್ ಹಿಲ್, ಲಡಾಖ್. ಲಡಾಖ್ನಲ್ಲಿರುವ ಮ್ಯಾಗ್ನೆಟಿಕ್ ಹಿಲ್ ಒಂದು ನಿಗೂಢ ಸ್ಥಳ. ಇಲ್ಲಿ ಗುರುತ್ವಾಕರ್ಷಣೆಯ ಎಲ್ಲಾ ನಿಯಮಗಳು ವಿರುದ್ಧ ದಿಕ್ಕಿನಲ್ಲಿ ಕಾರ್ಯನಿರ್ವಹಿಸುತ್ತವೆ. ಕಾರನ್ನು ಅಲ್ಲಿ ನಿಲ್ಲಿಸಿದರೆ ಅದು ಸ್ವಯಂಚಾಲಿತವಾಗಿ ಮೇಲಕ್ಕೆ ಏರಲು ಪ್ರಾರಂಭಿಸುತ್ತದೆ. ವಿಜ್ಞಾನಿಗಳ ಪ್ರಕಾರ ಈ ಪ್ರಕ್ರಿಯೆಗೆ ಪ್ರಮುಖ ಕಾರಣವೆಂದರೆ ಪರ್ವತದ ನಡುವಿನ ಬಲವಾದ ಕಾಂತಕ್ಷೇತ್ರದಿಂದಾಗಿ ಎಂದು ಹೇಳುತ್ತಾರೆ. ಇನ್ನಿತರರ ಪ್ರಕಾರ ಈ ರೀತಿಯಾದ ಕ್ರಿಯೆ ಕಾರಣವೇ ಆಪ್ಟಿಕಲ್ ಭ್ರಮೆ ಎಂದು ಹೇಳ್ತಾರೆ. ಇದರಂತೆ ರಸ್ತೆ ಕೆಳಮುಖವಾಗಿರುತ್ತೆ, ಆದರೆ ಆಪ್ಟಿಕಲ್ ಭ್ರಮೆಯಲ್ಲಿ ರಸ್ತೆ ಮೇಲಕ್ಕೆ ಹೋಗುತ್ತಿರುವಂತೆ ಕಾಣುತ್ತದೆ. ಇದರ ನಿಗೂಢತೆಗೆ ಇನ್ನೂ ಉತ್ತರವಂತೂ ಸಿಕ್ಕಿಲ್ಲ. ಹೈಗೇಟ್ ಸ್ಮಶಾನ, ಇಂಗ್ಲೆಂಡ್. ಲಂಡನ್ನ ಹೈಗೇಟ್ ಸ್ಮಶಾನ ಸಾಹಸ ಪ್ರಿಯರಿಗೆ ಹೇಳಿ ಮಾಡಿಸಿದ ಸ್ಥಳ. ಶತಮಾನಗಳಷ್ಟು ಹಳೆಯದಾದ ದೇವದೂತರ ಪ್ರತಿಮೆಗಳು, ನಗುವ ಗಾರ್ಗೋಯ್ಗಳು ಮತ್ತು ಉದ್ಯಾನದ ಮಧ್ಯದಲ್ಲಿನ ಸಮಾಧಿಗಳ ಸಾಲುಗಳು ಎಂಥವರನ್ನಾದರೂ ಭಯಭೀತರನ್ನಾಗಿಸದೇ ಇರದು. ಸೂರ್ಯಾಸ್ತದ ನಂತರ ಇಲ್ಲಿ ಸುಳಿದಾಡೋದು ಕೂಡ ಪ್ರಾಣಕ್ಕೆ ಕುತ್ತು ಎಂದು ಬೋರ್ಡ್ ಕೂಡ ಹಾಕಲಾಗಿದೆ. ಚಿತ್ರ ವಿಚಿತ್ರ ಸದ್ದುಗಳು ಸಾಮಾನ್ಯವಾಗಿರುತ್ತೆ, ಆದರೆ ಯಾರೂ ಒಳಗೆ ಹೋಗೋ ಧೈರ್ಯ ಮಾಡಲ್ಲ. ಹೀಗೆ ಈ ಪ್ರಪಂಚದಾದ್ಯಂತ ನಾನಾ ರಹಸ್ಯಮಯ ಸ್ಥಳಗಳು ಸಾವಿರಾರಿವೆ. ಆದರೆ ಅದೆಲ್ಲವನ್ನೂ ಸಂಶೋಧಿಸುವ ತಾಕತ್ತು ಮನುಷ್ಯ ಅನ್ನೋ ಜೀವಿಗಿಲ್ಲ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.